ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಸಬ್ಜೆಕ್ಟ್ ಇವತ್ತು. ಯಾಕಂದರೆ ಯಾರು ಇಲ್ಲಿವರೆಗೂ ತಿಳಿಸತಕ್ಕಂಥ ಒಂದು ವಿಚಾರ, ಯಾವುದೇ ಆದಂಥ ಒಂದು ಶಕ್ತಿ ಮನುಷ್ಯನನ್ನು ಒಂದು ಒಳ್ಳೆ ದಾರಿಗೋ ಅಥವಾ ಒಂದು ಕೆಟ್ಟ ದಾರಿಗೋ ತೊಗೊಂಡು ಹೋಗ್ತಾ ಇದೆ ಅಂದಾಗ ಆ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೂ ಅರಿವಿರೋದೇ ಇಲ್ಲ. ಯಾಕಂದರೆ ನಾವು ಅದರ ಅಡಿಯಾಳಾಗಿರ್ತೀವಿ. ಆ ಅಡಿಯಾಳಾಗಿದ್ದಾಗ ಅದು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇರ್ತದೆ ಅದು. ಆದರೆ ನಾವು ಅಂದ್ಕೊಂಡಿರ್ತೀವಿ ನಾವು ನಮ್ಮ ಇಷ್ಟವನ್ನು ನಡೀತಾ ಇದ್ದೀವಿ ಅಂತ. ಇದನ್ನು ನಾವು ಮೂರ್ಖತನ ಅಂತ ಕರಿತೀವಿ ನಾವು. ಯಾಕಂದರೆ ನಮ್ಮದೆನ್ನುವುದು ಏನೂ ಇಲ್ಲ. ನಾವು ಏನೋ ಆಗಬೇಕು, ಇನ್ನೇನೋ ಬೇಕು ಅಂತ ಅನ್ಕೊಂಡಿದ ತಕ್ಷಣ ಎಲ್ಲ ಸಿಕ್ಬಿಡಂಗಿದ್ರೆ ನಾವು ಅಂದ್ಕೊಂಡಂಗೆಲ್ಲ ನಾವು ಇಚ್ಛೆ ಪಟ್ಟಂಗೆಲ್ಲ ಆಗಬೇಕಾಗಿತ್ತಲ್ವಾ. ಆದರೂ ಯಾಕೆ ಆಗೋದಿಲ್ಲ? ಇಲ್ಲ, ನನಗಾಗತ್ತೆ ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಆಗ್ಬೋದು, ಅಥವಾ ಆ ಸ್ಟ್ರೆಂತು ಅಥವಾ ಆ ಅದೃಷ್ಟ ಅಥವಾ ಆ ಒಂದು ಮಾನಸಿಕ ಸ್ಥೈರ್ಯ ಅಂತಕ್ಕಂಥದ್ದು ನಿಮ್ಮ ಜನ್ಮದಾರಭ್ಯ ಬಂದಿದ್ರೆ ಆಯ್ತಪ್ಪ, ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಇತ್ತೀಚೆಗೆ, ಅಥವಾ ನಾನೇನೋ ಆಗಬೇಕು ಅಂದ್ಕೊಂಡಿದ್ದು ಅದಾಯಿತು ಅಂತ ಆಗಬಹುದು. ಆದರೆ ನಮ್ಮಲ್ಲಿ ಎರಡು ವರ್ಗ ಇದೆ. ಒಂದು ಇಚ್ಛೆ ಪಟ್ಟಿದ್ದು ಸಿಗ್ತಾ ಇದೆ ಅಂತಕ್ಕಂಥ ಒಂದು ತೃಪ್ತಿ ಇರ್ತಕ್ಕಂಥವ್ರು. ಇನ್ನೊಂದು ವರ್ಗ ನಮ್ಗೆ ಏನೂ ಸಿಕ್ಕೋದಿಲ್ಲಪ್ಪ, ನಮ್ಮ ಹಣೆ ಬರಣೆ ಇಷ್ಟು, ನಮ್ದು ಯಾವಾಗಲೂ ನೆಗೆಟಿವ್ ಥಿಂಕಿಂಗ್. ಏನು ಮಾಡಿದ್ರು ಬರೀ ಕೆಟ್ಟ ಮನಸ್ಸು ಚಂಚಲ, ಮನಸ್ಸು ಒಂಥರ ಅಲ್ಲೋಲ ಕಲ್ಲೋಲ. ಏನೇ ಒಂದು ಅಂದ್ಕೊಂಡ್ರು ಕೂಡ ಇವತ್ತರೆಗೂ ಪಡ್ಕೊಳ್ಳೋಕ್ಕಾಗಲಿಲ್ಲ. ಅದೇನು ಗ್ರಾಚಾರ, ಅದೇನು ಹಣೆ ಬರೆದು ಹುಟ್ಟಿದೀವೋ ನಾವು, ಈ ಥರ ಎಲ್ಲ ಮಾತಾಡ್ಕೊಳ್ತಕ್ಕಂಥ ವರ್ಗ ಇದೆ. ಆದರೆ ಎರಡಲ್ಲಿ ಜಾಸ್ತಿ ಇರೋದು ವರ್ಗ ಯಾವುದು ಅಂದರೆ ಇದೆ, ಎರಡನೇದೇ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್. ಈ ಥರ ವರ್ಗಗಳೇ ಜಾಸ್ತಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ. ಯಾಕಂದರೆ ಯಾರನ್ನು ಕೇಳಿದ್ರು ಒಂದು 100ರಲ್ಲಿ ಒಂದು 10% ಮಾತ್ರ ಓಕೆಪ್ಪ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಹೊರತು ಇನ್ನು 90% ಜನ ಒಂದು ಅತೃಪ್ತವಾದಂತಹ ಒಂದು ಭಾವನಾತ್ಮಕ ಸಂಬಂಧದಲ್ಲಿ ಅವರು ಜೀವನ ಮಾಡ್ತಿರ್ತಾರೆ. ಕಾರಣ ಏನು? ಆ ಥರ ಇರೋರು ಜನ್ಮದಾರಭ್ಯ ಏನೋ ಅದೃಷ್ಟವಂತರು, ಏನೋ ಅವ್ರು ಕೇಳಿದೆಲ್ಲ ಸಿಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ಅವ್ರು ತೃಪ್ತಿಯಾಗಿದ್ದಾರೆ. ಇವತ್ತೊಂದು ಸ್ವಲ್ಪ ಮಾನಸ್ಥಿತಿ ಅಂತಂದರೆ ತಗೊಂಡೋಗಿ ಉಚ್ಚಾಸ್ಪತ್ರೆ ಸೇರಿಸೋದು ನೋಡಿದ್ದೀವಿ ನಾವು. ಅಲ್ಲಿ ಸೇರಿಸ್ಬಿಟ್ಟ ಅಂದರೆ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟ್ ಕೊಟ್ಟು ಏನೋ ಮಾಡ್ತಿದ್ದಾರೆ. ಪಾಪ ಎಷ್ಟೋ ಜನ 90% ಜನ ಪಾಪ ಯಾರು ಹುಚ್ಚರಲ್ಲ ಅವರು. ಅದು ಹುಚ್ಚನಾಗಿ ಪರಿವರ್ತನೆ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಹೋದ್ಮೇಲೆ ಹುಚ್ಚರಾಗ್ಬಿಟ್ಟಿರ್ತಾರೆ ಅವರು. ಪ್ರಕೃತಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಆದರೆ ಅದರ ಒಂದು ಮಾರ್ಗದರ್ಶನ ಅಥವಾ ಅದೊಂದು ಜ್ಞಾನೋದಯ ನಮಗೆ ಇಲ್ಲದೇ ಇರೋದ್ರಿಂದ, ನಮ್ಮ ಹಿಂದಿನ ತಲೆಮಾರಿನಲ್ಲಿರ್ತಕ್ಕಂತಹ ಎಲ್ಲ ಜನ ಅದನ್ನು ಅನುಸರಣೆ ಮಾಡ್ತಿರೋದ್ರಿಂದ ಅವತ್ತಿನ ಮಾನಸಿಕ ಸ್ಥಿತಿಗೂ ಇವತ್ತಿನ ಮಾನಸಿಕ ಸ್ಥಿತಿಗೂ ಭಾಳಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ದನ್ನ ನಾವು ದಿನನಿತ್ಯ ಕಾಣ್ತಾ ಇದ್ದೀವಿ. ಇವತ್ತು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಸೂಸೈಡ್ ಅಂತೆ, ಅದಂತೆ ಇದಂತೆ, ಅಪಘಾತ ಅಂತೆ, ಮಾನಸಿಕ ಚಾತಲ್ಯ, ಮತ್ತೆ ಕೋಪ, ಹಠ, ಏನೋ ಒಂದು ದುಃಖ, ಏನೋ ಒಂದು ಚಿಂತೆ, ಏನೋ ಒಂದು ಚಿಂತನೆಗಳು, ಇವೆಲ್ಲ ಅಪರಿಮಿತವಾಗಿ ನಮ್ಮನ್ನು ಕಾಡ್ತಾ ಇರೋದಕ್ಕೆ ಕಾರಣ ಏನಂತಂದರೆ ಇವತ್ತಿನ ನಮ್ಮ ಆಧುನಿಕ ಶೈಲಿಯ ವಾತಾವರಣ ಇರ್ಬೋದು, ಅಥವಾ ನಮ್ಮಲ್ಲಿ ಆ ಸಂಸ್ಕಾರಗಳು ಮರೆಯಾಗ್ತಿರೋದು ಕೂಡ ಇರಬಹುದು. ಯಾಕಂದರೆ ನಮ್ಮ ಹಿಂದಿನ ತಲೆಮಾರಿದಂಥವ್ರು ಎಷ್ಟು ಹ್ಯಾಪಿಯಾಗಿದ್ರು, ಎಷ್ಟು ಖುಷಿಯಾಗಿದ್ರು, ಎಷ್ಟು ಆನಂದವಾಗಿದ್ರು, ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಿದ್ರು. ಒಂದೊಂದು ಮನೆಯಲ್ಲೂ 13 ಜನ, 14, 15 ಜನ ಮಕ್ಕಳುಗಳ ಜೊತೆ ಎಷ್ಟು ಆನಂದವಾಗಿದ್ರು. ಇವತ್ತು 1, 2 ಇಟ್ಕೊಂಡು ಎಷ್ಟೋನು ಪರಿಪಾಡಲು ಪಡ್ತೀವಿ ಅಂತಂದರೆ ಅದು ಕೊರತೆ, ಇದು ಕೊರತೆ, ಅದು ಕೊರತೆ. ಮದುವೆ ಮಾಡ್ಕೋಬೇಕಾದ್ರೆ ಒಂದು ಕೊರತೆ, ಮದುವೆ ಮಾಡ್ಕೊಂಡಾದ ಮಕ್ಕಳಾದ್ಮೇಲೆ ಒಂದು ಕೊರತೆ, ಅದಾದಮೇಲೆ ಅವನ್ನೆಲ್ಲ ಸರಿ ಮಾಡಬೇಕು, ಒಂದು ದಾರಿ ತೋರಿಸ್ಬೇಕಂದ್ರೆ ಅದಕ್ಕೊಂದು ಕೊರತೆ. ಈ ರೀತಿ ಹುಟ್ಟಿದಾಗಿಂದ ಕೊನೆಯವರೆಗೂ ಹಲವಾರು ಕೊರತೆಗಳನ್ನಳ್ತಕ್ಕಂತಹ ಈ ಮನುಷ್ಯ ಇವತ್ತು ತನ್ನ ಮನಶಕ್ತಿಯನ್ನು ಒಂದು ದೃಢವಾದಂತಹ ಒಂದು ನೆಲೆಯಲ್ಲಿ ತಗೊಂಡು ಬಂದಿಲ್ಲ ಅಂತಂದಾಗ ಅವನು ಏನು ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನೆಯನ್ನು ನಾವು ಮಾಡೋಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಆದರೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಆ ವರದಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಆ ವರದಾನ ನಮ್ಮನ್ನು ಏನು ಮಾಡ್ತದೆ? ನಮ್ಮನ್ನು ಮೊದಲಿಂದನೂ ಕೂಡ, ಇದು ಎಲ್ಲ ಆದಮೇಲೆ ಚಿಂತೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಲ್ಲ, ಮೊದಲಿಂದ ಅಂದರೆ ಆ ಮಕ್ಕಳಿಗೆ ಒಂದು ಬುದ್ಧಿ ಯಾವಾಗ ಬರ್ತದೆ, ಆ ಪ್ರಪಂಚ ಯಾವಾಗ ನೋಡ್ತಾ ಇರ್ತಾರೆ, ಈ ಪ್ರಪಂಚ ಹೀಗಿದೆ ಅಂತ ಯಾವಾಗ ತಿಳ್ಕೊಳ್ತಾ ಇರ್ತಾರೆ, ಅಥವಾ ನನ್ನ ತಂದೆ ನನ್ನ ತಾಯಿ ಈ ಪ್ರಪಂಚ ಹೀಗಿದೆ, ನಮಗೆ ಇಷ್ಟೆಲ್ಲ ಅವಕಾಶಗಳಿದೆ ಅಂತಕ್ಕಂಥದ್ದು ಯಾವಾಗ ತಿಳ್ಕೊಳ್ತಾರೆ, ಆಗಿನ ಸ್ಥಿತಿಯಲ್ಲೇ ನಾವು ಅದನ್ನು ಆ ಒಂದು ಮಾರ್ಗದರ್ಶನದಲ್ಲಿ ಮಕ್ಕಳನ್ನ ನಾವು ಕಳಿಸ್ಬೇಕು. ಆ ಮಕ್ಕಳನ್ನ ಕಳಿಸಿಲ್ಲ ಅಂತಂದಾಗ ಏನಾಗುತ್ತೆ? ಈ ಕರ್ಮ ಫಲಗಳು ಅಂತಕ್ಕಂಥದ್ದೇ ನೋಡಿ. ಯಾಕಂದರೆ ಇವತ್ತು ನೆಗೆಟಿವ್ ಥಿಂಕ್ ಮಾಡ್ತೀರಾ ಅಂತ ನಾವು 1000 ಜನ ನಿಮ್ಗೆ ಹೇಳ್ಬೋದು. ಆದರೆ ನೀವು ಅದನ್ನು ಸರಿಪಡಿಸ್ಕೊಳ್ಳೋಣ, ಬಿಡು, ಬೇಡ ಪಾಸಿಟಿವ್ ಥಿಂಕ್ ಮಾಡೋಣ ಅಂತ ನೀವು ಅನ್ಕೋಬೋದು. ಆದರೆ ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಯಾಕಂದರೆ ಎರಡೂ ನಮ್ಮಲ್ಲೇ ಇರ್ತದೆ. ಪಾಸಿಟಿವ್ ಥಿಂಕ್ ಮಾಡಬೇಕು ಅನ್ನೋ ಮನಸ್ಸು ನಮ್ಮಲ್ಲೇ ಇರ್ತದೆ, ಬಟ್ ನೆಗೆಟಿವ್ ಥಿಂಕಿಂಗು ಉತ್ಪತ್ತಿ ಆಗ್ತಿರೋದು ಕೂಡ ನಮ್ಮಲ್ಲೇ ಇರ್ತದೆ. ಅಲ್ಲಿಗೆ ಆ ನೆಗೆಟಿವ್ ಥಿಂಕಿಂಗು ಉತ್ಪತ್ತಿ ಆಗ್ತಾ ಇದೆ, ನನ್ನ ಮನಸ್ಸು ಎಲ್ಲೋ ಚಿತ್ತ ಚಾಂತಲ್ಯ ಹೋಗ್ತಾ ಇದೆ, ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದೆ, ನಾನು ಅನ್ಕೊಂಡಿದ್ದು ಆಗ್ತಾ ಇಲ್ಲ,
ನಾನು ಅಂದ್ಕೊಂಡು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಅವ್ರು ಹೀಗೆ ಇವ್ರು ಹೀಗೆ, ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ನನ್ನ ಹಣೆ ಬರನೇ ಇಷ್ಟೇ ಅಂತಕ್ಕಂತಹ ಆ ಒಂದು ಗೊಂದಲ ಇದೆಯಲ್ಲ, ಅದು ನಮ್ಮಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ ಚಂದ್ರ ಅಂತಕ್ಕಂಥನೇ ನಮ್ಮ ಮನಸ್ಸಿನ ಕಾರಕ ಅಂತ ಹಾಗಾಗಿ ಹೇಳ್ತಾನೆ ಇದ್ದೀವಿ, ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ. ಸೂರ್ಯ ಪಿತೃಕಾರಕ, ಚಂದ್ರ ಮಾತೃಕಾರಕ ಅಂತೀವಿ. ಆ ತಾಯಿ ಮಗು ಹುಟ್ಟಿದಾಗಿಂದ ಆ ಮನಸ್ಸು ಮುಖ ಎಷ್ಟು ಲಾಲನೆ ಪಾಲನೆ ಮಾಡಿ ಆ ಮಗುಗೊಂದು ಒಂದು ಮಾರ್ಗದರ್ಶನ ಮಾಡಿ ಎಷ್ಟು ಮಟ್ಟಿಗೆ ಒಂದು ಸ್ಥಾನಮಾನಕ್ಕೆ ಬರೋವರೆಗೂ ಎಷ್ಟು ಕಷ್ಟಪಡ್ತಾಳೆ. ಅಲ್ಲಿಗೆ ಆ ತಾಯಿ ಅಂತಕ್ಕಂತಹ ಮನಸ್ಸಿನ ಸ್ಥಿತಿಯೇ ಚಂದ್ರ ಆಗಿದ್ದಾಗ, ಆ ಚಂದ್ರನೇ ತಾಯಿ ಆಗಿದ್ದಾಗ, ಆ ತಾಯಿ ರೂಪದಲ್ಲಿರ್ತಕ್ಕಂಥ ಚಂದ್ರ ಕೆಟ್ಟು ಹೋದಾಗ ಆ ತಾಯಿ ಏನು ಮಾಡ್ತಾಳೆ, ಎತ್ತು ಮಗುನ ತಗೊಂಡೋಗಿ ಕಸದ ರಾಶಿಲಿ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇವತ್ತು ನಾವು ಪತ್ರಿಕೆಗಳಲ್ಲಿ ಟಿವಿಗಳು ನೋಡ್ತಾ ಇದ್ದೀವಲ್ವ, ಇನ್ನೂ ಹಸುಗುಸು ಆಗ್ತಾನೆ ಹುಟ್ಟಿದೆ, ತಗೊಂಡೋಗಿ ಚರಂಡಿಗೆ ಎಸ್ಬಿಟ್ಟು ಹೋಗಿದ್ದಾರೆ, ಅಥವಾ ಕಾಡಿನಲ್ಲಿ ಪೊದೆಗೆ ಎಸ್ಬಿಟ್ಟು ಹೋಗಿದ್ದಾರೆ, ಅಥವಾ ಇನ್ನೆಲ್ಲೋ ರಸ್ತೆಯಲ್ಲಿ ಟ್ರೈನ್ ಇಟ್ಬಿಟ್ಟು ಹೋಗಿದ್ದಾರೆ ಅಂತ ನಾವು ನೋಡ್ತೀವಲ್ವ. ಅಲ್ಲಿಗೆ ಆ ಮನಸ್ಥಿತಿ ಹೇಗಿರ್ಬೋದು ಆ ತಾಯಿದು, ಆಕೆ ಯಾವ ಪರಿಸ್ಥಿತಿ ಇರ್ಬೋದು. ಅದೇ ಮಾನಸಿಕ ಸ್ಥಿತಿ ಏನೋ ಒಂದಾಗಿ ಆಕೆ ಆ ಮಗುನ ಎತ್ಕೊಂಡಾದ್ಮೇಲೆ, ಇಲ್ಲ ನಾನು ಸಾಕ್ತೀನಿ, ನಾನು ಇದನ್ನು ಜಯಿಸ್ತೀನಿ, ನಾನು ಸಮಾಜದಲ್ಲಿ ಎತ್ಕೊಂಡು ಬದುಕ್ತೀನಿ, ನನಗೇನಿದು ಹೊರೆಯಲ್ಲ ಅಂತಕ್ಕಂಥ ಒಂದು ಪಾಸಿಟಿವ್ ಮನಸ್ಸಿದ್ದಿದ್ರೆ ಅವಳ ಆ ಮಗುನ ಆ ಕೆಲಸ ಮಾಡ್ತಿರ್ಲಿಲ್ಲ, ತಗೊಂಡು ಎಲ್ಲೋ ಎಸಿತಾರಲ್ಲ ಮಗುನ. ಇವತ್ತು ಎಷ್ಟೋ ಜನ ಅನಾಥ ಮಕ್ಕಳಿದ್ರೆ ಬೆಳೀತಾ ಇದ್ದಾರೆ. ಅಲ್ಲಿಗೆ ಆ ಎತ್ತ ತಾಯಿಯ ಮಾನಸಿಕ ಸ್ಥಿತಿಯೇ ಅಷ್ಟೊಂದು ದೃಢವಾಗಿ ಇಲ್ಲದೆ ಇದ್ದಾಗ ಆ ಒಂದು ಚಂಚಲವಾದ ಮನಸ್ಸು, ಗೊಂದಲವಾದ ಮನಸ್ಸು, ನೆಗೆಟಿವ್ ಇರ್ತಕ್ಕಂಥ ಮನಸ್ಸಿಗೆ ಎಷ್ಟೋ ಮಕ್ಕಳುಗಳು ಇವತ್ತು ಬಲಿಯಾಗ್ತಿದ್ದಾರೆ ಅಂತಂದಾಗ ಆ ಮಾನಸಿಕ ಸ್ಥಿತಿ ಆ ಮಕ್ಕಳಿಗೆ ಹೇಗಿರಬೇಡ. ಆ ಮಕ್ಕಳು ಏನು ಮಾಡ್ತಾರೆ, ಅನಾಥ ಮಕ್ಕಳು ಏನು ಮಾಡ್ತಾರೆ, ಎಷ್ಟೋ ಜನ ತಂದೆ ತಾಯಿ ನೋಡ್ಕೊಂಡ್ಮೇಲೆ ನೋಡೋಲ್ಲ, ತಂದೆ ತಾಯಿ ಜೊತೆ ಎಷ್ಟು ಚೆನ್ನಾಗಿ ಓಡಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಏನು ಬೇಕಂತ ತೊಗೊಂಡು ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಅವ್ರ ತಂದೆ ತಾಯಿ ತಂದು ಕೊಡ್ತಾರೆ. ನಮ್ಗೆ ಯಾರು ತಂದು ಕೊಡ್ತಾರೆ, ಯಾರೋ ಬಂದು ನಮ್ಗೆ ಏನೋ ಒಂದು ಸ್ವಲ್ಪ ಕೊಟ್ಟರೆ ಉಂಟು, ಇಲ್ಲಾಂದರೆ ಇಲ್ಲ ಅಂತಕ್ಕಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇವತ್ತು ಎಷ್ಟು ಜನ ಅನಾಥ ಮಕ್ಕಳಿದ್ದಾರೆ. ಇವತ್ತು ಯೋಚನೆ ಮಾಡಿ ನೋಡೋಣ. ನಾವು ನಮ್ಮ ಮಕ್ಕಳಿಗೆಲ್ಲ ಬೇಕಾದ ತಂದು ಕೊಡ್ತೀವಿ, ಕೇಳಿ ತಂದು ಕೊಡ್ತೀವಿ, ಆದರೆ ಅನಾಥ ಮಕ್ಕಳು ಏನು ಮಾಡ್ತಾರೆ? ಈ ರೀತಿ ಎಲ್ಲ ಒಂದು ವಾತಾವರಣಗಳು ಈ ಥರ ಸಮಾಜದಲ್ಲಿ ನಮಗೆ ನಡೀತಾ ಇದೆ ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕೆಲಸ ಮಾಡ್ತಾ ಇದೆ. ಒಂದಷ್ಟು ಜನ ಲಕ್ಸುರಿ ಬೇಕಾದಂಥ ಅವಶ್ಯಕತೆ ಪೂರೈಕೆ ಮಾಡ್ಕೊಳ್ತಕ್ಕಂಥ ಮಕ್ಕಳುಗಳು ಜನನ ಆಗ್ತಿರೋ ಕೂಡ ಏನೊಂದೂ ಇಲ್ಲ, ಯಾರೋ ತಂದುಕೊಟ್ರೆ ಆ ಉಂಟು, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅನಾಥ ಮಕ್ಕಳು ಒಂದು ಕಡೆ ಆದರೆ, ಈ ತಂದೆ ತಾಯಿಯಲ್ಲಿರ್ತಕ್ಕಂತಹ ಗೊಂದಲಗಳು, ಬಂಧನಗಳು ಯಾವ ರೀತಿ ನಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ತಂದೊಡ್ಡುತ್ತೆ ಅಂತಂದರೆ, ಇದಕ್ಕೆಲ್ಲ ಸಾಮಾಜಿಕವಾಗಿ ನಾವು ಆಲೋಚನೆ ಮಾಡಿದ್ರು ಕೂಡ ನಮ್ಮ ಹಿಂದೆ ಯಾವುದೋ ಕರ್ಮಫಲಗಳು ಕೆಲಸ ಮಾಡ್ತಿದೆ ಅಂತಂದರೆ, ಕೆಲವರು ಬೈಕೋಬೋದು, ಕೆಲವರು ವ್ಯಥೆ ಪಡ್ಬೋದು, ಕೆಲವರು ಹಣೆ ಬರ ಹೀಗೆ ಬಿಡಪ್ಪ ಹೀಗೆ ಅಂತ ಅನ್ಕೋಬೋದು. ಅದು ಯಾವುದೂ ಅಲ್ಲ. ಆದರೆ ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಿಂದ ಈ ಥರ ಎಷ್ಟೋ ಮಾನಸಿಕ ಇರ್ತಕ್ಕಂಥ ವ್ಯಕ್ತಿಗಳು, ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅಥವಾ ಅನಾಥ ಮಕ್ಕಳು ಯಾರೇ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ಮನಸ್ಸು ಕೂಡ ದೃಢವಾಗಿ ಮಾಡ್ಕೋಬೋದು, ನಮ್ಮ ಮನಸ್ಸು ಕೂಡ ಜಯಶಾಲಿಯಾಗಿ ಮಾಡ್ಕೋಬೋದು, ನಾವು ಅಂದ್ಕೊಂಡದ್ದು ಕೂಡ ಸಾಧನೆ ಮಾಡ್ಬೋದು ಅಂತಕ್ಕಂಥ ಒಂದು ಮನೋಸಂಕಲ್ಪ ಏನಿದೆ, ಇವತ್ತು ನಾವು ಹೇಳ್ತಕ್ಕಂಥ ಒಂದು ಪರಿಹಾರದಿಂದ ನೀವೆಲ್ಲ ಮಾಡೋಕ್ಕೆ ಹೊರಟ್ರೆ ಯಾರೂ ಅನಾಥರಲ್ಲ, ಯಾರೂ ನಿರೀಕ್ಷೆ ಮಾಡಬೇಕಾಗಿಲ್ಲ, ಯಾರೂ ನಾವು ದಡ್ರು, ಬೆಪ್ಪರು, ಹುಚ್ಚರು, ನಮ್ಗೆ ಇನ್ನೇನು ಇಲ್ಲ ಪ್ರಪಂಚ, ನಮ್ಮನ್ನು ದೂಡ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಬರಲೇಬಾರ್ದು, ಬರೋದು ಇಲ್ಲ ಕೂಡ. ಯಾಕಂದರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗ ಭಗವಂತ ನಮಗೆ ಕೊಟ್ಟಿದ್ದಾನೆ, ಆದರೆ ನಮಗೆ ಗೊತ್ತಿಲ್ಲ ಅದು. ಅದರಿಂದ ಇವತ್ತು ಯಾರ್ಯಾರು ಕಾರ್ಯಕ್ರಮ ನೋಡ್ತಿದ್ದೀರಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಮಾರ್ಗದರ್ಶನವನ್ನು ನೀವು ತೋರಿಸಿದ್ದೆ ಆದಲ್ಲಿ, ನೀವು ಹಣ ಕೊಡ್ತಿರೋ, ಬಟ್ಟೆ ಕೊಡ್ತಿರೋ, ಬರೆ ಕೊಡ್ತಿರೋ, ಊಟ ಕೊಡ್ತಿರೋ, ಅದು ಬೇರೆ ವಿಚಾರ. ಆದರೆ ಇಂಥ ಒಂದು ಜಾಗಕ್ಕೆ, ಇಂಥ ಒಂದು ಜಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಅಥವಾ ಇಂಥ ಒಂದು ಸಂಸ್ಕಾರವನ್ನು, ಇಂಥ ಒಂದು ಅನುಷ್ಠಾನವನ್ನು ಅಥವಾ ಇಂಥ ಒಂದು ಸಂಕಲ್ಪವನ್ನು ಆ ಜಾಗಕ್ಕೆ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಏನಾದರೂ ಹೇಳಿದ್ರೆ ಅವು ಎಷ್ಟೋ ಬದಲಾವಣೆ ಆಗ್ಬಿಡ್ತಾರೆ. ನೀವೇನು ಕೊಡೋದು ಬೇಡ. ಯಾಕಂದರೆ ಒಬ್ಬ ಮಾನಸಿಕ ಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ ಹುಟ್ಟಿದಾಗಲೇ, ಒಂದು ಮಗು ಕೇಳಿ, ಒಂದು ಒಳ್ಳೆ ಮನಸ್ಥಿತಿ ಇರ್ತಕ್ಕಂತಹ, ಮನಶಕ್ತಿ ಇರ್ತಕ್ಕಂಥ ಒಬ್ಬ ಮಗು, ನೀನು ಏನಾಗಬೇಕು ಅಂದರೆ, ನಾನು IAS ಆಗಬೇಕು, ನಾನು MLನೇ ಆಗಬೇಕು, ನಾನು MP ನೇ ಆಗಬೇಕು, ನಾನೊಬ್ಬ ಹೀರೋ ಆಗಬೇಕು, ನಾನೊಬ್ಬ ಹೀರೋಯಿನ್ ಆಗಬೇಕು, ಅಥವಾ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇದ್ದೇ ಹೇಳ್ತಾರೆ ಹೊರತು ಅವ್ರು ಚೇಂಜೇ ಆಗಲ್ಲ ಅವು. ಆದರೆ ಕೆಲವು ಎಜುಕೇಷನ್ ಟೈಮಲ್ಲೇ ಬದಲಾವಣೆ ಆಗ್ಬಿಡ್ತವೆ. SSC ತನಕ ಒಂಥರ ಇರ್ತೈತೆ, SLC ಆದಮೇಲೆ PUC ಒಂಥರ ಆಗ್ಬಿಡ್ತಾರೆ, PUC ಆದ್ಮೇಲೆ ಇನ್ನೊಂಥರ ಆಗ್ಬಿಡ್ತಾರೆ, ಇನ್ನೇನೋ ಮಾಡಬೇಕು ಅನ್ಕೊಂತಾರೆ. ಇದನ್ನೇ ಹೇಳೋದು ಮಾನಸಿಕ ದೃಢತೆ ಇಲ್ಲ ಅಂತ. ಎಷ್ಟು ಜನ ಇದರಿಂದ ನಷ್ಟವನ್ನು ಹೊಂದಿದ್ದಾರೆ ನೀವು ಯೋಚನೆ ಮಾಡಿ. ಇವತ್ತು ಯಾವುದಕ್ಕೋ ಫೀಸ್ ಕಟ್ತಾರೆ, ನನ್ನ ಮಗಳು IAS ಮಾಡ್ತಾಳೆ ಅಂತ ಫೀಸ್ ಕಟ್ಬಿಡೋದು.
ಅವು ನೆಕ್ಸ್ಟ್ ಡೇ 1 ವರ್ಷ 2 ವರ್ಷ ಹಂಗೆ ಚೇಂಜ್ ಆಗಿಬಿಟ್ಟಿರ್ತವೆ. ನಾನು ಅದು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಚೇಂಜ್ ಆಗಿಬಿಡುತ್ತೆ. ಅಂದರೆ ಅಲ್ಲಿ ಮಾನಸಿಕ ದೃಢತೆ ಇಲ್ಲ, ಮಾನಸಿಕ ಚಂಚಲತೆ ಜಾಸ್ತಿ ಇದೆ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಇದೆ. ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಯಾವುದೋ ಒಂದು ಶಕ್ತಿ ಅವಳು ಒಳಗಡೆ ಏಳಿಸ್ತಾ ಇದೆ. ಅಥವಾ ನಾವು ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟು ಅಥವಾ ನಾವು ತೋರಿಸಿರ್ತಕ್ಕಂಥ ಸಬ್ಜೆಕ್ಟು ಅವಳಿಗೆ ಸೂಟಬಲ್ ಆಗದೇ ಇರೋದ್ರಿಂದ ಅವಳೇನಾಗುತ್ತೆ, ಆ ಮಾನಸಿಕತೆ ಚೇಂಜ್ ಆಗಬಹುದು. ಅದರಿಂದ ಇವತ್ತು ಕಾಮರ್ಸ್ ತಗೊಂಡು ಸೈನ್ಸ್ಗೆ ಹೋಗಿರ್ತಕ್ಕಂಥವ್ರು, ಸೈನ್ಸ್ ತಗೊಂಡು ಕಾಮರ್ಸ್ಗೆ ಹೋಗಿರ್ತಕ್ಕಂಥವ್ರು, ಎರಡೂ ಮಾಡೋಕ್ಕಾಗಲ್ಲ ಅಂತೇಳಿ ಆರ್ಟ್ಸ್ ತಗೊಂಡಿರ್ತಕ್ಕಂಥವ್ರು, ಇದು ಯಾವುದು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಆಗಲ್ಲ ಅಂತೇಳಿ ಡಿಪ್ಲೊಮಾ ಹೋಗಿರ್ತಕ್ಕಂಥವ್ರು, ಈ ಥರ ಎಷ್ಟೋ ಜನ ಇವತ್ತು ಒಂದು ಎಜುಕೇಷನ್ ಭಾಗದಿಂದನೇ ಅವರು ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ. ನಾವು ಬೈಕೋತೀವಿ, ಎಷ್ಟು ಹಾಳು ಮಾಡಿದೆ, ಎಷ್ಟು ನಷ್ಟ ಮಾಡಲಿ ಇವಳು, ಹಾಗೆ ನಾವು ಬೈಕೋತೀವಿ. ಆದರೆ ಪಾಪ ಅವರಲ್ಲಿ ಆ ದಶಾಕಾಲದಲ್ಲಿ ಚೇಂಜ್ ಆಗ್ತಕ್ಕಂತಹ ಕೆಲವು ಗ್ರಹಸ್ಥಿತಿಗಳಿಂದ ಅವರಲ್ಲಿ ಒಂದಷ್ಟು ಮಾರ್ಪಾಡುಗಳಾಗ್ತಿದ್ದೇವೆ ಅಂತಕ್ಕಂಥದ್ದು ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಅದಾದ ಮೇಲೆ ಏನೋ ನಿರ್ದಿಷ್ಟವಾದಂಥ ಎಜುಕೇಷನ್ಸ್ ಇದೆ, ಸ್ಟಾರ್ಟಿಂಗ್ ಹೇಳ್ತಾ ಇದ್ದ, ಈಗ ಬದಲಾವಣೆ ಆಗೋಗಿದ್ದೇನೆ ಅಂತಕ್ಕಂಥದ್ದು ಕೂಡ ನಮಗೆ ಹಲವಾರು ಸರಿ ಗೊತ್ತಿದ್ರೂ ಕೂಡ ಆ ಕರ್ಮ ಫಲಗಳು ಅವಳನ್ನ ಹಿಂಬಾಲಿಸ್ತಾ ಇದೆ. ಅವಳ ಮೊದಲಿಂತಹ ಒಂದು ಪಾಸಿಟಿವ್ ಶಕ್ತಿ ಇವತ್ತು ಇಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾದರೂ ಕೂಡ ನಾವು ಅದಕ್ಕೆ ಸರಿಯಾದಂಥ ಮಾರ್ಗವನ್ನು ಜಾತಕ ಮುಖಾಂತರ ತೋರಿಸೋದೇ ಇಲ್ಲ. ಆವಾಗ ಇವರೇನಾಗುತ್ತೆ, ಬದಲಾವಣೆ ಆಗ್ಬಿಟ್ಟಿರ್ತಾರೆ. ಮನುಷ್ಯನಿಗೆ ಇರತಕ್ಕಂತಹ ಹಲವಾರು ಚಿಂತೆಗಳು, ವಿಕೃತ ಮನಸ್ಥಿತಿಗಳು ಅಥವಾ ಯಾವುದೇ ಆದಂಥ ಸಮಸ್ಯೆಗಳು ಯಾವುದೂ ಕೂಡ ನಮಗೆ ತಾಗಬಾರದು ಅಂತಿದ್ರೆ ನಮ್ಮ ಮನಶಕ್ತಿ ಬಹಳ ದೃಢವಾಗಿರಬೇಕು. ಆ ಮನಶಕ್ತಿ ದೃಢವಾಗಿರ್ತು ಅಂದಾಗ ಅದು ಎಜುಕೇಷನಿಂದ ಹಿಡಿದು, ಪ್ರೊಫೆಷನಿಂದ ಹಿಡಿದು, ಮ್ಯಾರಿಡ್ ಲೈಫಿಂದ ಹಿಡಿದು ಮುಂದೆ ನಮ್ಮ ಎಲ್ಲ ಜೀವನಗಳು ಕೂಡ ನಾವು ಏನು ಅನ್ಕೊಳ್ತೀವೋ ಅದೇ ರೀತಿ ಆಗ್ತಾ ಹೋಗುತ್ತೆ. ನಾವು ಏನು ಅನ್ಕೊಳ್ತೀವೋ ಅದೇ ರೀತಿ ಎಲ್ಲ ಭಾಗದಲ್ಲೂ ಆಗಬೇಕು ಅಂತಂದರೆ ನಮ್ಮ ಮನಸ್ಸು ದೃಢಕಾಯವಾಗಿರಬೇಕು. ಅದಕ್ಕೆ ಆ ಮನಸ್ಸು ದೃಢಕಾಯವಾಗಿರಬೇಕು ಅಂದಾಗ ನಮ್ಮ ಜನ್ಮದ ಆರಾಧ್ಯ ನಾವು ಅದನ್ನು ಕೇಳ್ಕೊಂಬಂದಿರಬೇಕು. ನೀವು ಹುಟ್ಟಿದಾಗಲೇ ಏನಾದರೂ ಚಂದ್ರ ನೀಚನಾಗಿದ್ದು, ನಿಮ್ಮ ಮಾನಸಿಕ ವಿಕಲ್ಪತೆ ಜಾಸ್ತಿ ಆಗಿದ್ದು, ನಿಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇದ್ದರೆ, ಅಥವಾ ನಿಮ್ಮಲ್ಲಿ ಹುಚ್ಚುತನ, ಬೆಪ್ಪುತನ, ಅಥವಾ ಒಂದು ದೃಢತೆ, ಅಥವಾ ಒಂದು ವಿಶ್ವಾಸ, ಅಥವಾ ಒಂದು ಮಾನಸ್ಥಿತಿಗತಿಗಳಲ್ಲಿ ಒಂದಷ್ಟು ಚಿತ್ತ ಚಾಂತಲಿದ್ದು ದೃಢ ನಿರ್ಧಾರ ತಗೊಳ್ಳೋದಕ್ಕೆ ಆಗದೇ ಇದ್ದಾಗ, ಅಥವಾ ಯಾವುದನ್ನೂ ನಿರ್ಧಾರ ತಗೊಳ್ಳೋಕ್ಕಾಗದೇ ಇದ್ದಂಥ ಸ್ಥಿತಿ ಇತ್ತು ಅಂದಾಗ ನಾವು ಹೇಳ್ತಕ್ಕಂಥ ಪರಿಹಾರವನ್ನು ನೀವೆಲ್ಲ ಮಾಡಲೇಬೇಕು. ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮರ. ನಿಮಗೆಲ್ಲ ಗೊತ್ತಿರೋಂಥದ್ದೇ, ಯಾವುದು ಗೊತ್ತಿಲ್ಲದೆ ಯಾವುದು ಹೇಳಲ್ಲ ನಾವು, ಗೊತ್ತಿರೋಂಥದ್ದೇ. ಬಟ್ ಇದೇನಾ ಅದು ಅಂತ ಗೊತ್ತಿರಲ್ಲ. ಅದನ್ನ ಎಲ್ಲರೂ ನೋಡಿದ್ದೀರಾ. ಆ ಮರವೇ ಅರಳಿ ಮರ ಅಂತ ಹೇಳ್ತೀವಿ. ಅರಳಿ ಮರನ ಅಯ್ಯೋ ಇಷ್ಟೇನಾ ಅಂತ ನೀವು ಹೇಳ್ಬೋದು. ಆದರೆ ಆ ಅರಳಿ ಮರಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಸಾನ್ನಿಧ್ಯ ಇರ್ತದೆ. ಆ ಶಕ್ತಿ ಸಾನ್ನಿಧ್ಯದಲ್ಲೇ ಇರ್ತಕ್ಕಂಥದ್ದು ರಹಸ್ಯ. ಅದೇನದು ರಹಸ್ಯ ಅಂದರೆ, ನಮ್ಮ ನಕ್ಷತ್ರದಲ್ಲಿರ್ತಕ್ಕಂತಹ ಆಕಾಶ ನಕ್ಷತ್ರ ಮಂಡಲಕ್ಕೂ ಆ ಮರಕ್ಕೂ ಅವಿನಾಭಾವ ಸಂಬಂಧ ಇದೆ. ಅಂದರೆ ನಮ್ಮ ಆಕಾಶ ಕಾಯ್ದಿರ್ತಕ್ಕಂಥ, ಅಂದರೆ ಸೋಲಾರ್ ಸಿಸ್ಟಮ್ ಇರತಕ್ಕಂಥ ನಕ್ಷತ್ರಗಳ ಹಲವಾರು ಶಕ್ತಿಗಳನ್ನು ಋಷಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಏಕೈಕವಾದಂಗೆ ಇರ್ತಕ್ಕಂಥದ್ದು ಅದು ಅರಳಿ ಮರ ಅಂತ ಹೇಳ್ತೀವಿ. ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಈ ಅರಳಿ ಮರಕ್ಕೆ ಏನಾದರೂ ಸಮಸ್ಯೆ ಬಂದಾಗ ಹೋಗಿ ಅರಳಿ ಮರ ಸುತ್ತಾಕು ಅಂತ ನಮ್ಮ ಹಿರಿಯರೆಲ್ಲ ಬಂದು ಹೇಳ್ತಿದ್ರು. ಅಥವಾ ಸುತ್ತೋದಕ್ಕೆ ಕಷ್ಟ ಇದೆ, ಹೋಗಲ್ಲಿ ಕೂತ್ಕೋ ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ರು. ಇವತ್ತು ಎಷ್ಟೋ ಅರಳಿ ಕಟ್ಟೆಗಳು, ಪಂಚಾಯತಿಗಳನ್ನು ಅರಳಿ ಕಟ್ಟೆ ಆಲ್ಮರದ ಕೆಳಗನೆ ಇಟ್ಟಿರ್ತಾರೆ ಇವತ್ತು. ಯಾಕಂದರೆ ಏನೋ ಪಂಚಾಯತಿ ಮಾತಾಡ್ಕೊಳ್ಳಿ, ಅಟ್ಲೀಸ್ಟ್ ಅಲ್ಲಿ ಕೂತ್ಕೊಂಡಾಗ ನಿಮಗೆ ಆ ಅರಳಿ ಮರದ ಪ್ರಭಾವ ಏನಿದೆ, ಅರಳಿ ಮರದ ಶಕ್ತಿ ಏನಿದೆ, ಅದು ನಿಮ್ಮ ಮನಸ್ಸುಗಳಲ್ಲಿ ಹೋಗಲಿ, ಒಂದಷ್ಟು ವ್ಯತ್ಯಾಸಗಳಾಗದಿರಲಿ ಅಂತೇಳಿ. ಆದರೆ ಈ ಅರಳಿ ಮರ ಸುತ್ತಬೇಕು ಅಂದಾಗ ಒಂದು ಒಳ್ಳೆ ದಿನ ಬೇಕು. ಅದು ಯಾವ ದಿನ ಅಂದರೆ ನಿಮ್ಮ ಜನ್ಮ ನಕ್ಷತ್ರ ದಿನ. ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಅಥವಾ ಯಾವ ರಾಶಿಯಲ್ಲಿ ಹುಟ್ಟಿದ್ದೀರಾ, ಆ ನಕ್ಷತ್ರ ಆ ರಾಶಿ ಬಂದಂಥ ದಿನ ನೀವು ಅರಳಿ ಮರ ಸುತ್ತಬೇಕು. ಇಂಥ ಪವಿತ್ರವಾದಂಥ ದಿನ ನೀವು ಅರಳಿ ಮರ ಸುತ್ತೋದ್ರಿಂದ, ಅರಳಿ ಮರದ ಕೆಳಗೆ ಕುತ್ಕೊಳ್ಳೋದ್ರಿಂದ, ಮತ್ತು ಸದಾ ಬರ್ತಕ್ಕಂಥ ಹುಣ್ಣಿಮೆ ದಿವಸ ನೀವು ಈ ಒಂದು ಪ್ರಕ್ರಿಯೆ ಮಾಡೋದ್ರಿಂದ ನಿಮಗೆ ಅದ್ಭುತವಾಗಿರ್ತಕ್ಕಂತಹ ನಿಮ್ಮ ಚಂಚಲಚಿತ್ತ ಮಾನಸಿಕ ಸ್ಥಿತಿಯಿರ್ತಕ್ಕಂಥ ಚಂದ್ರ ಬಲವಾಗ್ತಾನೆ. ಯಾಕದಕ್ಕೆ ರಾಶಿ ನಕ್ಷತ್ರಗಳು ಭಾಳ ವಿಶೇಷವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನೀವು ನಿಮ್ಮ ರಾಶಿ ಯಾವುದಿದೆ ಆ ರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರದ ದಿವಸ ನೀವು ಈ ಅರಳಿ ಮರ ಸುತ್ತಬೇಕು. ಅರಳಿ ಮರದ ಕೆಳಗಡೆ ಗಣಪತಿ ಇದ್ದರೆ ಇನ್ನೂ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪಗಳು ನಿಮಗೆ ಈಡೇರ್ತದೆ. ಅದರಿಂದ ಯಾವ ಅರಳಿ ಮರದ ಕೆಳಗಡೆ ಗಣಪತಿ ವಾಸ ಮಾಡ್ತಿರ್ತಾನೆ, ಗಣಪತಿ ಸ್ಥಾಪನೆ ಆಗಿರ್ತಾನೆ, ಅಂಥ ಅರಳಿ ಮರದ ಕೆಳಗಡೆ ನೀವು ಈ ನಿಮ್ಮ ಜನ್ಮ ನಕ್ಷತ್ರ ಬಂದ ದಿವಸ ಅಥವಾ ಹುಣ್ಣಿಮೆ ದಿವಸ ನೀವು ಅಲ್ಲಿ ನಿಮ್ಮ ಮನೋಸಂಕಲ್ಪಗಳನ್ನ ಈಡೇರಿಸಿಕೊಂಡು ಪೂಜೆ ಮಾಡೋದ್ರಿಂದ, ಅರಳಿ ಮರ ಸುತ್ತೋದ್ರಿಂದ ನಿಮ್ಮ ಎಲ್ಲ ರೀತಿಯಾಗಿರ್ತ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇದು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ.